ರಮೇಶ್ ಬಾಬು ಅವರು ಕರೆಕ್ಟ್ ಅಲ್ವಾ ನಾವು ಹೇಳಿದ್ದು? ಸುಮ್ಮನೆ ನಮ್ಮಂಥವ್ರು ಯಾರೋ ಒಂದಷ್ಟು ಜನ ಹಿರಿಯ ಪತ್ರಕರ್ತರು ಅನ್ನಿಸ್ಕೊಂಡವ್ರು ಕೂತ್ಕೊಂಡು ನೈತಿಕತೆ, ರಾಜಕಾರಣದಲ್ಲಿ ವ್ಯಾಲ್ಯೂಸು, ಎಥಿಕ್ಸು ಅಂತ ಅಷ್ಟೇ ಮಾತಾಡ್ಬೇಕಷ್ಟೆ, ಏನು ಉಳ್ಕೊಂಡಿಲ್ಲ. ಅದು ನಾನು ಪಕ್ಷಾತೀತವಾಗಿ ಇದನ್ನ ಹೇಳ್ತಾ ಇದ್ದೀನಿ. ಈಗ ಇದು ನಾಟ್ ಓನ್ಲಿ ಕರ್ನಾಟಕ, ಈ ಥರದ್ದು ರಾಷ್ಟ್ರಮಟ್ಟದಲ್ಲೇ ಚರ್ಚೆ ಆಗಿದೆ. ಏನು ಸಂವಿಧಾನ ರಚನಾಕಾರರಿದ್ದಾರೆ 1952ನಲ್ಲಿ ಇದು ಫೆಡರಲ್ ಸಿಸ್ಟಮ್ಗೆ ಪೂರಕವಾಗಿ ರಾಜ್ಯಸಭೆ ಇರಬೇಕಂತೇಳಿ ಮೊದಲು 52ರಲ್ಲಿ ಇದನ್ನು ತೊಗೊಂಬಂದರು. 54ರಲ್ಲಿ ಇಟ್ ಈಸ್ ಇಂಪ್ಲಿಮೆಂಟೆಡ್. ರಾಜ್ಯಸಭೆಗೆ ಏನೇನು ಬೇಕೋ, ಯಾವ ರೀತಿ ಎಲೆಕ್ಷನ್ ಆಗಬೇಕಂತೇಳಿ. ಅದ್ರ ಜೊತೆಗೆ ಸಂವಿಧಾನದ ಒಂದು ಅವಕಾಶದ ಜೊತೆಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಲ್ಲಿ ಸಹ ನಿಮಗೆ 128ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಸೆಕ್ಷನ್ 128ಅಲ್ಲಿ ಇಟ್ ಈಸ್ ಎ ಮ್ಯಾಂಡೇಟ್ರಿ ಪ್ರಾವಿಷನ್. ನೀವು ರಾಜ್ಯಸಭೆಯಲ್ಲಿ ವೋಟ್ ಹಾಕಬೇಕಾದ್ರೆ ಇದು ಸೀಕ್ರೆಟ್ ಬ್ಯಾಲೆಟ್ ಮಾಡಿದ್ದಾರೆ. ಅದು ಕೆಲವು ಸಂದರ್ಭದಲ್ಲಿ ನೀವು ಏನು ಏಜೆಂಟ್ ಇರ್ತಾರೆ, ಏಜೆಂಟಿಗೆ ತೋರಿಸ್ಬೇಕಷ್ಟೇ. ಬಟ್ ಅದ್ರ ಮೇಲೆ ವಿಪ್ ಕೊಟ್ಟು ಡಿಸ್ಕ್ವಾಲಿಫೈ ಮಾಡೋದಕ್ಕೆ, ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಒಂದು. ಎರಡನೇದು, ಇಟ್ ಅಪ್ಲಿಕಬಲ್ ಟು ದ ಕೌನ್ಸಿಲ್ ಆಲ್ಸೋ. ಕೌನ್ಸಿಲ್ ಸಹ ನಿಮಗೆ ತೋರ್ಸೋಕ್ಕೆ ಅವಕಾಶ ಇಲ್ಲ. ವಿಪ್ ಕೊಡ್ಬೋದು, ಬಟ್ ವಿಪ್ ಪ್ರಕಾರ ವೋಟ್ ಹಾಕಿದಾರ ಇಲ್ವೋ ಅನ್ನೋದು ಪ್ರಶ್ನೆ ಬರೋದಿಲ್ಲ. ಮತ್ತು ಇದಾದಮೇಲೆ ಪಾರ್ಲಿಮೆಂಟಲ್ಲಿ ಐ ಥಿಂಕ್ ಪ್ರಶಾಂತ್ ನೌತ್ ಅವ್ರಿಗೆ ಗೊತ್ತು, ಒಂದು ಪ್ರೈವೇಟ್ ಬಿಲ್ಲೇ ಮೂವ್ ಆಯಿತು. ರಾಜ್ಯಸಭಾನೇ ಅಬಾಲಿಷ್ ಮಾಡಿ ವ್ಯಾಪಾರ ಆಗ್ತಾಯಿದೆ ಕ್ರಾಸ್ ವೋಟಿಂಗ್ ಎಸ್ಸಲ್ಲಿ, ಇದು ಬೇಡ ಅಂತೇಳಿ. ಮತ್ತು ಅದನ್ನು ಎಥಿಕ್ಸ್ ಕಮಿಟಿಗೆ ರೆಫರ್ ಮಾಡೋದು ಈ ವಿಷಯನ. ಎಥಿಕ್ಸ್ ಕಮಿಟಿಯವರು 1999ನಲ್ಲಿ ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಪ್ರಕಾರ ಈ ಕಾನ್ಫಿಡೆನ್ಷಿಯಲ್ ವೋಟೇ ಇರಬೇಕಿದ್ದು, ಇದು ಬೇಡ, ಈ ಥರ ಓಪನ್ ಬ್ಯಾಲೆಟ್ ಮಾಡಿಕೊಡ್ದು, ಓಪನ್ ಇದಕ್ಕೆ ಅವಕಾಶ ಕೊಡ್ಕೊಡ್ದು ಅಂತೇಳಿ. ಇದು ಎಲ್ಲ ಪಕ್ಷದಗಳು ಆಯಾ ಸಂದರ್ಭದಲ್ಲಿ ಪವರ್ಲಿದ್ದಾಗ ಮಿಸ್ಯೂಸ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಯಾವಾಗಲೂ ಅತಿರೇಕಕ್ಕೆ ಹೋಗಿರಲಿಲ್ಲ. ಈಗ ಹೋಗಿರ್ತಕ್ಕಂಥದ್ದು ಅತಿರೇಕ. ಇವಾಗ ಎಲ್ಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲೇ ಬರ್ತಾ ಇದೆ, ಮಾಧ್ಯಮದವರೇ ತಿಳಿಸ್ತಾ ಇದ್ದಾರೆ 2/3 ಮೆಜಾರಿಟಿ ತೊಗೋಬೇಕು, ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯಾವ ರೀತಿ ಅನೈತಿಕ ರಾಜಕಾರಣಕ್ಕೆ BJಪಿಯವರು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಇರ್ತಕ್ಕಂಥ ಅವಕಾಶಗಳು ಇಲ್ಲಿ RP ಆ್ಯಕ್ಟ್ ಸೆಕ್ಷನ್ 128 ಅಡಿನಲ್ಲಿ ಕರ್ನಾಟಕದಲ್ಲಿ MLC ಎಲೆಕ್ಷನ್ಗೂ ಅಪ್ಲಿಕಬಲ್ಲು. ನ್ಯೂಕ್ಲಿಯರ್ ಡೀಲಲ್ಲಿ ಏನು ಮಾಡಿದೆ? ಇಲ್ಲ, ಒಂದು ನಿಮಿಷ. ನೀವು ಕಾನ್ಷಿಯಸ್ ವೋಟ್ ಅಂತ ಅವರು ಆಗಲೇ ಒಂದು ಪದ ಬಳಕೆ ಮಾಡೋದು. ಕಾನ್ಷಿಯಸ್ ವೋಟ್ ಅಂತಕ್ಕಂಥದ್ದು ಓನ್ಲಿ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಇಟ್ ಅಪ್ಲಿಕಬಲ್ಲು. ಬೇರೆ ಎಲೆಕ್ಷನಲ್ಲಿ ಅವರ ವಿವೇಚನಾಧಿಕಾರಕ್ಕೆ ಅನುಗುಣವಾಗಿ ಅವ್ರು ವೋಟ್ ಹಾಕೋಂಥದ್ದಕ್ಕೆ ಇಲ್ಲಿ ಯಾಕ್ಟಲ್ಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಫ್ಕೋರ್ಸ್ ಪಾರ್ಟಿ ವಿಪ್ಪನ್ನು ಉಲ್ಲಂಘನೆ ಮಾಡಿ ಅಥವಾ ಪಾರ್ಟಿ ನಿಯಮವನ್ನು ಬಿಟ್ಟು ಬೇರೆ ಪಾರ್ಟಿಗೆ ಹಾಕ್ಬಾರ್ದು, ಅದು ತಪ್ಪು. ಅದು ಯಾವುದೇ ಪಾರ್ಟಿಲಿರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ನೊಂದು ಪಾರ್ಟಿ ಇರಲಿ. ಬಟ್ ಎಲ್ಲ ಪಾರ್ಟಿಲಿ ಇದು ನಡ್ಕೊಂಡ್ಬಂದಿದ್ದಾರೆ. ನೀವು ರಾಜ್ಯಸಭಾ ಚುನಾವಣೆಯಲ್ಲಿ ಬರಬೇಕಾದ್ರೆ ಮುಂಚೆ ಇದ್ದಂಥದ್ದು ಹೌದು. ಇಲ್ಲಿಂದ ಆತ್ಮಸಾಕ್ಷಿ ಅಂದ್ರೆ ದುಡ್ಡು, ಬೇರೆ ಏನಿದೆ ಆತ್ಮಸಾಕ್ಷಿ ಇಸ್ ಈಕ್ವಲ್ ಟು ಮನಿ. ಪ್ರಶಾಂತ್ ಅವರೇ, ನಾವು ನೀವು ಮಾತಾಡೋದಲ್ಲ, ರಾಜ್ಯಸಭೆಯಲ್ಲಿ ಡಿಸ್ಕಸ್ ಆಗಿದೆ, ಅದನ್ನೇ ಪ್ರೈವೇಟ್ ಬಿಲ್ ಅಂತ ಹೇಳಿದ್ದು ನಾನು. ನಾಟ್ ಇನ್ ಕರ್ನಾಟಕ ಆರ್ ಎನಿ ಅದರ್ ಸ್ಟೇಟ್. ರಾಜ್ಯಸಭಾ ಮೆಂಬರೇ ಇದನ್ನ ಎತ್ಕೊಂಡು ಡಿಸ್ಕಷನ್ ಆಗಿದೆ, ಡಿಬೇಟ್ ಆಗಿದೆ ರಾಜ್ಯಸಭೆಯಲ್ಲಿ. ನಾವೇನು ರಾಜ್ಯಸಭೆ ಗ್ರೌಂಡಿಗೆ ಇಳಿದಿದ್ದೀವಿ ಅಂದ್ರೆ ಆಟದ ನಿಯಮ ಯಾವ ಕಾರಣಕ್ಕೆ ರಾಜ್ಯಸಭಾ ನಾವು ರಚನೆ ಮಾಡಿದ್ದೀವಿ ಅದರ ಉಲ್ಲಂಘನೆ ಆಗ್ತಾ ಇದೆ. ಇಂಟೆಲೆಕ್ಚುಯಲ್ಸು ವಿತ್ ಇಂಟಿಗ್ರಿಟಿ ಯಾರು ರಾಜ್ಯಸಭೆಗೆ ಬರಬೇಕಾಗಿತ್ತೋ ಅವ್ರು ಬರ್ತಾ ಇಲ್ಲ. ಇದು ವ್ಯಾಪಾರ ಆಗ್ತಾ ಇದೆ. ದಟ್ ಈಸ್ ವೈ ಇಟ್ ಹ್ಯಾಸ್ ಟು ಬಿ ಅಮೆಂಡೆಡ್. ಪ್ರಾವಿಷನ್ ಹ್ಯಾಸ್ ಟು ಬಿ ಅಮೆಂಡೆಡ್. ಪ್ರೈವೇಟ್ ಬಿಲ್ ಮೂವ್ ಆಗಿದೆ, ಡಿಸ್ಕಷನ್ ಆಗಿದೆ. 1999ನಲ್ಲಿ ಒಂದು ಎಥಿಕ್ಸ್ ಕಮಿಟಿಗೆ ರೆಫರ್ ಆಗಿ ಎಥಿಕ್ಸ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟು ಪ್ಲೇಸ್ ಆಗಿದೆ, 25 ವರ್ಷದ ಹಿಂದೆನೇ ಪ್ಲೇಸ್ ಆಗಿದೆ. ಸರ್, ಒಂದು ರಮೇಶ್ ಬಾಬು ಅವರು ಒಂದು 2-3 ಪದಗಳು ಭಾಳ ಬಳಸಿದ್ರು. ಒಂದು ಇತಿಹಾಸ, ಎರಡನೇದು ಲಜ್ಜೆಗೆಟ್ಟದ್ದು, ಮತ್ತೊಂದು ನೈತಿಕತೆ ಅಂತ ಹೇಳಿ. ಲಜ್ಜೆಗೆಟ್ಟವರು ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಲಜ್ಜೆಗೆಟ್ಟವ್ರು ಯಾರು ಅಲ್ಲಲ್ಲ, ಅದಕ್ಕೆ ಅಲ್ಲಿಗೆ ಬರ್ತಿದ್ದೀನಿ. ಲಜ್ಜೆಗೆಟ್ಟವ್ರು ಯಾರು? ಸಾಯಂಕಾಲದ ವೃಥಾ ಕಾಲಕ್ಷೇಪದ ತರ ನಾವು ಮಾತಾಡ್ಬೇಕಷ್ಟೇ. ನಾನು ಬಂದೆ, ನಾನು ಲಜ್ಜೆಗೆಟ್ಟವರು ಕಾಂಗ್ರೆಸ್ ಅವರು ಅಂತೇಳಿ ನಾನು ಹೇಳ್ತಿರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿಂದಲ್ಲ. ಆಯ್ತು, ಚರ್ಚೆ ಕೊನೆಗೆ ಬಂದಾಗಿದ್ದೇನ್ರಿ? ಇಡ್ತಾ ಇರ್ಲಿ ಒಬ್ಬರಿಗೆಲ್ಲ, ನಿಮ್ಗಿನ ಚೆನ್ನಾಗಿ ರಾಜಕಾರಣದಲ್ಲಿ
ರಮೇಶ್ ಬಾಬು ಶಬ್ದಗಳ ಆಯ್ಕೆ ಎಚ್ಚರಿಕೆಯಿಂದ ಇರಲಿ. ಏನ್ ಹೇಳ್ಬೇಕು ಆ ಪಾಯಿಂಟ್ ಹೇಳ್ರಿ. ಚಂದ್ರಶೇಖರ್ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಲಜ್ಜೆಗೆಟ್ಟರು ಅಂತ ಹೇಳಿದ್ರು. 1967 ಕೇಸು ರಾಜೇಂದ್ರ ಪ್ರಸಾದ್ ಜೈನ್ ಕೇಸಲ್ಲಿ ದುಡ್ಡು ಇಸ್ಕೊಂಡು ಮಾಡಿದ್ರು ಅಂತೇಳಿ ಕಾಂಗ್ರೆಸ್ ಅವರು ಮಾಡಿದ್ರು ಅಂತೇಳಿ ಇಡೀ ಎಲೆಕ್ಷನ್ ಅವಾಯ್ಡ್ ಮಾಡ್ತು. ಇಡೀ ಎಲೆಕ್ಷನ್ ಬಿಹಾರಲ್ಲಿ ಮಾತಾಡ್ಬೇಕು. ಉರಿತಾರೆ ನಿಮಗೂ ಚಂದ್ರಶೇಖರ್ ಅವರೇ, ನೀವು ಕೋರ್ಟಿನ ಜಡ್ಜ್ಮೆಂಟ್ ಗಳನ್ನ ರೆಫರ್ ಮಾಡೋದಕ್ಕೆ ಯಾರು ಬೇಡ ಅನ್ನಲ್ಲ. ಬಳಸುವ ಶಬ್ದಗಳನ್ನು ಸ್ವಲ್ಪ ನೋಡ್ಕೊಂಡು ಬಳಸಿ. ಮಾತಾಡ್ಬೇಕಾಗಿ ಡಿಸ್ಟರ್ಬ್ ಮಾಡಬೇಕು. ನಾನು ಸುಮ್ಮನೆ ಕೂತಿರಲ್ವಾ? ಸುಮ್ಮನೆ ಕೂತಿರಲ್ವಾ? ಲಜ್ಜೆಗೆಟ್ಟವರು ನೈತಿಕತೆ ಮಾತಾಡೋವರೆಗೂ ಸುಮ್ಮನೆ ನೀವು ಕೂತ್ಕೊಳ್ಳಿ. ನಿಮ್ಮ ಯೋಗ್ಯತೆ ದೇಶಕ್ಕೆ ಚಂದ್ರಶೇಖರ್ ಅವರೇ, ರಮೇಶ್ ಬಾಬು ಅವರೇ, ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಸರ್ ಪದ ಬಳಕೆ ಹೇಳಿ ಸರ್. ಸುವರ್ಣ ನ್ಯೂಸ್ ನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ನೋಡಿ ಯಾರ ಯೋಗ್ಯತೆ ಏನು ಅನ್ನೋ ಜನರಿಗೆ ಗೊತ್ತಾಗಬೇಕಾಗಿಲ್ಲ ಸರ್. ನನಗೆ ಮಾತಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮೇ ಡಿಬೇಟ್ ನಡೀತಾರೆ. ಐ ಹ್ಯಾವ್ ಟು ಡಿಫೆಂಡ್ ಮೈ ಪಾರ್ಟಿ. ಪದ ಸರಿಯಾಗಿ ಕಲಿಬೇಕಾಗಿಲ್ಲ. ಮಾನ್ಗೇಟರಿಂದ ಕಲಿಬೇಕಾಗಿಲ್ಲ ಕಾಂಗ್ರೆಸ್ನವರು. ನಾನು ಹೇಳ್ಬೇಕು ಆಮೇಲೆ ಹೇಳಿ ನೀವು. ಹೌದು, ಬಿಜೆಪಿಯವರು ವ್ಯಭಿಚಾರಿಗಳು. ರಮೇಶ್ ಬಾಬು ಅದಕ್ಕೆ ಇಡೀ ದೇಶದ ಚಂದ್ರಶೇಖರ್ ಇದೇ ಕಾರಣಕ್ಕೋಸ್ಕರ ಪದ ಬಳಕೆ ಸರಿಯಾಗಿ ಮಾಡಿ. ನೀವು ಚಪ್ಪಲಿ ಬಿಡೋದಾಗ್ತದೆ ಯಾಕೆ ಬಿಟ್ಟು ಚಂದ್ರಶೇಖರ್ ಏನ್ರಿ ಇದು? ಚಪ್ಪಲಿಗಿನ್ನ ಕಡೆ ನೀವು ಚಂದ್ರಶೇಖರ್ ಏನ್ರಿ ಇದು? ಗೊತ್ತಾಗಿದೆಯಲ್ಲ ಲೋಕಸಭೆಯಲ್ಲಿ ಯಾರು ಲಜ್ಜೆಗೆಟ್ಟವರು, ಯಾರು ಮಾನಗೆಟ್ಟವರು ಅನ್ನೋದನ್ನ ಜನ ಮೆಸೇಜ್ ಏನಾಗುತ್ತೆ ಹೇಳಿ. ಕರೆಕ್ಟ್. ಹಿಂಗ್ ಜಗಳ ಯಾಕೆ ಆಡ್ತಿದ್ದೀರಿ? ಯಾರು ಶುರು ಮಾಡಿದ್ದು? ಶುರು ಮಾಡ್ಬಿಟ್ಟು ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.